ಹಾಯ್ ಹಲೋ ನಮಸ್ತೆ ಕರಾವಳಿ. ನಾನಿವತ್ತು ಹೋಗ್ತಾ ಇರೋದು ಬ್ರಹ್ಮಾವರದಿಂದ 6 ಕಿಲೋಮೀಟರ್ ಹೆಬ್ಬಾಲಸಿನ ಕಟ್ಟೆಯಿಂದ ಬಲಬದಿಗೆ ಕಾಂಕ್ರೀಟ್ ರೋಡಿನಲ್ಲಿ ಸೀದಾ ಹೋದ್ರೆ ಸಿಗುವಂತಹ ಗೋಪಾಲಕೃಷ್ಣ ದೇವಸ್ಥಾನ ಪಾರ್ತಿಬೆಟ್ಟು ಚೇರ್ಕಾಡಿಗೆ. ಇಲ್ಲಿರುವ ದೇವರು ಸಪರಿವಾರ ನಾಗಬ್ರಹ್ಮ ಬಲಮುರಿ ಗಣಪತಿ ಸಹಿತ ಗೋಪಾಲಕೃಷ್ಣ ದೇವರು, ಹಾಗೆ ಬ್ರಹ್ಮಲಿಂಗ ಹಾಗೂ ಪರಿವಾರ ದೇವರು. ದೇವಸ್ಥಾನಕ್ಕೆ ಹೋದರೆ ಮನಸ್ಸಿನಲ್ಲಿರುವಂತಹ ಗೊಂದಲಗಳಿಗೆ ಪರಿಹಾರ ಸಿಗುತ್ತೆ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ಹೇಳೋದು ನಮ್ಮೆಲ್ಲರ ನಂಬಿಕೆ. ಸೊ ದೇವರಿಗೆ ನಮಸ್ಕರಿಸಿ ಮನಸ್ಸಿನಲ್ಲಿರುವಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಅಂತ ಮತ್ತೊಮ್ಮೆ ಬೇಡ್ಕೊಂಡು ನಾನು ಮುಂದೆ ಸಾಗಿದ್ದು ಅಲ್ಲೇ ಪಕ್ಕದಲ್ಲಿ ಇರುವಂತಹ ನಾಗಬನಕ್ಕೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹಲವಾರು ವಿಷಯಗಳನ್ನು, ಕುತೂಹಲಕಾರಿಯಾದಂಥ ಸಂಗತಿಗಳನ್ನು ನಾನು ಕೇಳಿದ್ದೇನೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ನಾನು ಮುಂದೆ ಸಾಗಿದ್ದು ಇಲ್ಲಿನ ಮುಖ್ಯಸ್ಥರು ಆಗಿರುವಂತಹ ಸಂತೋಷ್ ಕುಮಾರ್ ಶೆಟ್ಟಿ ಸರ್ನ ಹತ್ತಿರ. ನಾನು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಈಗ ಸದ್ಯಕ್ಕೆ ಒಂದು ಉಸ್ತುವಾರಿ ತಗೊಂಡು ನೋಡ್ತಾ ಇರುವವನೇ. ಎಲ್ಲ ಊರಿನವರ ಒಂದು ಸಹಕಾರದಿಂದ ಸಾಧಾರಣ ಒಂದು 90 ವರ್ಷದ ಹಿಂದಿನ ಒಂದು ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು. ನಾವು ಮುಂದೆ ಹೋಗಿ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇದ್ರ ಹಿಂದೆ ಅದು ಯಾರು ದೇವಸ್ಥಾನವನ್ನು ನೋಡದೇ ಇದ್ದಂಥ ಸಮಯದಲ್ಲಿ ಆ ದೇವಸ್ಥಾನದ ಕೆಲವೊಂದು ದೋಷಗಳು ಆ ಗ್ರಾಮಸ್ಥರಿಗೆ ಬರ್ತಾ ಇರುವಂಥದ್ದನ್ನು ಅಲ್ಲಿನ ಜನರು ಮನಗಂಡು ಅದಕ್ಕೆ ಸಂಬಂಧಪಟ್ಟಂಥ ಒಂದು 4-5 ಬ್ರಾಹ್ಮಣ ಕುಟುಂಬದವರಿದ್ದಾರೆ. ಅವರೆಲ್ಲರೂ ಅಷ್ಟೊಂದು ಉತ್ತಮ ಸ್ಥಾನದಲ್ಲಿ ಇರಲಿಲ್ಲ. ಅದೆಲ್ಲವನ್ನು ನಾನು ಆಮೇಲೆ ಬಂದದ್ದು. ಅಲ್ಲಿನ ಹಿರಿಯರು ಅದನ್ನ ಮನಗಂಡು ಅದರ ಒಂದು ಜಾಗವನ್ನು ಒಬ್ಬರಿಂದ ಒಬ್ಬರಿಗೆ ಬರಬಾರಿ ಆಗ್ತಾ ಇರುವಾಗ ಅವರಿಗೆ ಯಾರು ಆ ದೇವಸ್ಥಾನ ಇರುವ ಜಾಗವನ್ನು ತಗೊಂಡಿದ್ದಾರೆ ಅವರಿಗೆ ಒಳ್ಳೆಯ ರೀತಿಯ ಒಂದು ಫಲಗಳು ಸಿಗ್ತಾ ಇರಲಿಲ್ಲ. ಸೊ ಅವರು ಏನು ಮಾಡಿದ್ರು, ಒಂದು 40 ವರ್ಷದ ಹಿಂದೆಗಡೆ ಒಂದು ಈ ವಿಚಾರಗಳ ಒಂದು ಪ್ರಶ್ನೆ ಮೂಲಕ ತಿಳಿದು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟರು. ಆ ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಮಾತ್ರ ಎಲ್ಲರೂ ತೀರಿ ಹೋದ್ರಿಂದ ಆ ಕಮಿಟಿಯಲ್ಲಿ ಬಿದ್ದೋಯ್ತು. ಆಮೇಲೆ ಈ ಬ್ರಾಹ್ಮಣ ಕುಟುಂಬದಲ್ಲಿ ಇದ್ದವರು ಒಬ್ಬೊಬ್ಬರಿಗೆ ಏನಾದರೂ ಸ್ವಲ್ಪ ಲೋಪದೋಷಗಳು ಸ್ಟಾರ್ಟ್ ಆಯಿತು. ಆಮೇಲೆ ಊರಿನಲ್ಲಿಯೂ ಎಲ್ಲರಿಗೂ ಹೆಚ್ಚಾಗಿ ವೈಮನಸ್ಸುಗಳು, ಅವರವರಲ್ಲಿ ಸ್ವಲ್ಪ ಕಲಹಗಳನ್ನು ಇಂಥದ್ದೆಲ್ಲ ನಡೀತಾ ಇರುವಾಗ ಅಲ್ಲಿನ ಒಂದಿಷ್ಟು ಒಂದು ಯುವಕ ತಂಡದವರು ಅದನ್ನು ಮುಂದೆ ಬಂದು, ಅವ್ರಿಗೆ ಗೊತ್ತಿತ್ತು ಅಲ್ಲೊಂದು ದೇವಸ್ಥಾನ ಇತ್ತು, ಹಾಳು ಬಿದ್ದಿತ್ತು, ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಇದೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ ಅವರೆಲ್ಲ ಒಟ್ಟು ಸೇರಿ ಅವರದ್ದೇ ಆದ ಒಂದು ತಂಡವನ್ನು ಕಟ್ಕೊಂಡಿದ್ರು. ಆಮೇಲೆ ನಾನು ಅಲ್ಲಿಗೆ ಹೇಗೆ ಬಂದೆ ಹೇಳಿದರೆ, ನನ್ನ ದೇವಸ್ಥಾನ ಇರುವ ಜಾಗವು ನನ್ನ ತಾಯಿಯ ಜಾಗ ಆದ್ರಿಂದ, ತಾಯಿಯವರ ಜಾಗದ ಸಂಬಂಧ ಇರುವುದರಿಂದ ನನ್ನನ್ನು ಅವರು ಬರಮಾಡಿಕೊಂಡ್ರು. ನಾವು ಅದಕ್ಕೆ ಒಟ್ಟಿಗೆ ಸೇರಿ ಸಹಕಾರದಿಂದ, ಊರಿನ ಸಹಕಾರದಿಂದ ಪ್ರಶ್ನೆ ಮೂಲಕವಾಗಿ ನಾವು ಅದನ್ನು ದೇವಸ್ಥಾನವನ್ನು ಒಂದು ಜೀರ್ಣೋದ್ಧಾರಕ್ಕೆ ಹೊರಟ್ವಿ. ಈ ಜೀರ್ಣೋದ್ಧಾರದ ಸಮಯದಲ್ಲಿ ನಾವು ಪ್ರಶ್ನೆಯವರ ಹತ್ರ ತುಂಬ ಎವಿಡೆನ್ಸ್ಗಳನ್ನು ಕೇಳಿದ್ದೇವೆ. ಯಾಕಂದರೆ ನೋಡಿದವರಿಲ್ಲ. 90-100 ವರ್ಷದ ಹಿಂದಿನ ವಿಷಯದ ಬಗ್ಗೆ ಅವರಿಗೆ ಏನು ಪ್ರಶ್ನೆಯಲ್ಲಿ ಸಿಗುತ್ತೆ, ಅದಕ್ಕೆ ಹೌದು ಅಥವಾ ಅಲ್ಲ ಅನ್ನುವಂಥ ವ್ಯವಸ್ಥೆಗಳಲ್ಲಿ ಇರಲಿಲ್ಲ. ಅದರಿಂದ ಪ್ರತಿಯೊಂದಕ್ಕೂ ನಾವು ಎವಿಡೆನ್ಸ್ಗಳನ್ನು ಕೇಳ್ತಿದ್ದೇವೆ. ಅದನ್ನು ಏನು ನಾವು ಎನಿಸಿದ್ದೇವೆ ಅದೆಲ್ಲವೂ ಎವಿಡೆನ್ಸ್ ಸಿಕ್ಕಿದ್ರೆ ನಮ್ಮ ಯುವಕ ತಂಡ ಅದನ್ನೆಲ್ಲ ನಂಬಿದ್ರು. ಆಮೇಲೆ ಜೀರ್ಣೋದ್ಧಾರಕ್ಕೆ ಅಂತ ಹೊರಟಿದ್ವಿ. ಜೀರ್ಣೋದ್ಧಾರಕ್ಕೆ ಹೊರಟಾಗ ನಮ್ಮ ಕಮಿಟಿಯವರು ಇವರೆಲ್ಲ ಸೇರಿ ಒಂದಿಷ್ಟು ಹಣವನ್ನು ಒಟ್ಟು ಮಾಡಿ ಅದಕ್ಕೆ ಭೂಮಿ ಪೂಜೆಯನ್ನು ಸಮೇತ ಒಂದು ದಿನ ನಿಗದಿ ಮಾಡಿ ನಾವು ಭೂಮಿ ಪೂಜೆಯನ್ನು ಮಾಡಿದ್ವಿ. ಭೂಮಿ ಪೂಜೆ ಮಾಡಿದಾಗ ಆ ಭೂಮಿ ಪೂಜೆ ಆದಮೇಲೆ ನಮಗೆ ಒಂದೂವರೆ ತಿಂಗಳ ತನಕ ನಮ್ಮಲ್ಲಿ ಹಣ ಇತ್ತು. ಆದರೆ ಯಾವ ಒಂದು ಸಾಮಾನನ್ನು ಹಿಡಿದು ಯಾವುದನ್ನು ಅಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಇದು ಯಾಕೆ ಅನ್ನುವಂಥದ್ದನ್ನು ನಮ್ಮಲ್ಲಿ ಚರ್ಚೆಗಳು ಶುರುವಾಯಿತು. ಆಮೇಲೆ ನಮ್ಮ ಆ ದೇವಸ್ಥಾನದ ಹತ್ತಿರದೊಂದು ಸ್ವಲ್ಪ ಸರ್ಕಾರದ ಜಾಗ ಇದೆ. ಇನ್ನು ಆ ದೇವಸ್ಥಾನ ಇರುವಂಥ ಜಾಗ ಒಬ್ಬರು ತಗೊಂಡಿದ್ದಂಥ ಜಾಗ ಪ್ರೈವೇಟ್ ಆಗಿ, ಅವರು ಸಮೇತ ನಾವು ದೇವಸ್ಥಾನಕ್ಕೆ ಬಿಟ್ಟು ಕೊಡುತ್ತೆ ಅಂತ ಹೇಳಿದ್ರು. ಅವರನ್ನು ಕರೆದಿದ್ದೇವೆ ನಾವು. ಎಲ್ಲೋ ಮಾಡಿ ಆದರೂ 1-1.5 ತಿಂಗಳು ನಮ್ಮ ಹತ್ರ ಏನೂ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಆವಾಗ ಪುನಃ ನಾವು ಸಂಶಯ, ಯಾಕೆ ಈ ರೀತಿ ಆಗುತ್ತೆ ಅನ್ನೋಂಥದ್ದನ್ನ ಪುನಃ ನಾವು ಪ್ರಶ್ನೆ ಕೇಳಿದ್ವಿ. ಪ್ರಶ್ನೆಯಲ್ಲಿ ಕೇಳಿದಾಗ ಅಲ್ಲಿ ಒಂದು ವಿಚಾರವನ್ನು ಬಂತು. ಏನಂತ ಹೇಳಿದ್ರೆ, ಅದರಲ್ಲಿ ಒಂದು ಪ್ರಬಲವಾದಂಥ ಒಂದು ಗಣಪತಿಯ ವಿಗ್ರಹ ಇತ್ತು. ಆ ವಿಗ್ರಹ ಅನ್ನುವಂಥದ್ದು ಆ ಪ್ರಶ್ನೆ ಮೂಲಕ ನಮಗೇನು ತೋರಿ ಬಂತು ಅಂತ ಹೇಳಿದ್ರೆ, ಅದು ಪುನಃ ಇಲ್ಲಿಯೇ ಅದೇ ಈವಾಗಲೂ ಅಂದರೆ ಪ್ರಸ್ತುತವಾಗಿ ಆ
ಅಲ್ಲಿ ಆ ದೇವಸ್ಥಾನದಲ್ಲಿ 100 ವರ್ಷದ ಹಿಂದೆ ಇರುವಂತ ದೇವಸ್ಥಾನದಲ್ಲಿ ಪೂಜೆ ಆಗುವಂತ ಆ ಮೂರ್ತಿ ಇವತ್ತು ಒಬ್ಬರ ಮನೆಯಲ್ಲಿ ಪೂಜೆ ಆಗ್ತಾ ಉಂಟು. ಆ ಮೂರ್ತಿಯೇ ಇಲ್ಲಿ ಬರಬೇಕು, ಆದ್ರೆ ಮಾತ್ರ ಕೆಲಸ ಆಗತ್ತೆ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದಂತಹ ಒಂದು ಪ್ರಶ್ನೆ ಮೂಲಕ ಕಂಡುಕೊಂಡ್ವಿ. ಆದ್ರೂ ಅದರ ಬಗ್ಗೆ ನಾವು ಎವಿಡೆನ್ಸ್ಗಳನ್ನ ಹುಡುಕ್ತಾ ಹೋಗದಾದಾಗ ಪ್ರಶ್ನೆ ಮೂಲಕ ಹುಡುಕಿದ್ದು ನಮ್ಗೊಂದಿಷ್ಟು ಮಾಹಿತಿಗಳು ಸಿಕ್ತು. ಅಲ್ಲಿ ಹೋಗಿ ಕೇಳಿದಾಗ ಆಕ್ಚುಲಿ ಆ ಬ್ರಾಹ್ಮಣರ ಮನೆಯಲ್ಲಿ 3 ಗಣಪತಿ ಮೂರ್ತಿಗಳಿತ್ತು. ಆ 3ರಲ್ಲಿ ಒಂದು ನಮ್ದು ಅನ್ನುವಂಥದ್ದು ಅವರು ಒಪ್ಪಿದ್ದಾರೆ, ಆದ್ರೆ ಅವ್ರು ಕೊಡಲಿಕ್ಕೆ ತಯಾರಿರಲಿಲ್ಲ. ಯಾಕಂದ್ರೆ ಅವರು ಎಷ್ಟೋ ವರ್ಷದಿಂದ ಅವರು 3 ಗಣಪತಿಯನ್ನು ಪೂಜೆ ಮಾಡ್ತಾ ಇರೋದ್ರಿಂದ ನಮಗೆ ಅದನ್ನು ಕೊಟ್ರೆ ನಮ್ಮ ಕುಟುಂಬಕ್ಕೆ ದೋಷ ಬರುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ ಅವರು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಆಮೇಲೆ ಪುನಃ ಬಂದು ನಾವು ಹೊಸ ಮೂರ್ತಿಯನ್ನು ಮಾಡುವುದು ಅಂತೇಳಿ ನಿಶ್ಚಯ ಮಾಡಿ ಪುನಃ ಹೊರಟ್ವಿ. ನಮ್ಮ ಹತ್ರ ಕೆಲಸ ಆಗಲಿಲ್ಲ. ಸಾಧಾರಣ 2-3 ತಿಂಗಳು ಹಾಗೆಯೇ ಬಿದ್ದೋಯ್ತು. ಆಮೇಲೆ ಪುನಃ ಪ್ರಶ್ನೆ ಮೂಲಕ ಅವ್ರನ್ನ ಕೇಳಿದಾಗ ಇಲ್ಲ, ಅದನ್ನೇ ತರಬೇಕು, ತಂದಾಗ ಮಾತ್ರ ನಿಮ್ಮ ಕೆಲಸ ಆಗುತ್ತೆ, ಹೊಸ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಹೇಳಿದ್ರು. ಹಾಗೆ ಅದರಲ್ಲಿ ಒಂದು ಗಣಪತಿಯ ಒಂದು ಪ್ರಬಲವಾದ ಒಂದು ಅಲ್ಲಿ ಪೂಜೆ ನಡೀತಾ ಇರುವಂತದಕ್ಕೆ ಇದೊಂದು ನಿದರ್ಶನ. ಕಡೆ ಪುನಃ ನಾವು ಇನ್ನೊಂದು ರೀತಿಯಲ್ಲಿ ಆ ಬ್ರಾಹ್ಮಣರ ಮನೆಗೆ ಹೋಗಿ ಅವರ ಹತ್ರ ಕೇಳಿಕೊಂಡಾಗ ಹೀಗೆ ಗ್ರಾಮಸ್ಥರದ ಸಮಸ್ಯೆಗಳು ಉಂಟಾಗಿದೆ, ಆ ದೇವಸ್ಥಾನ ಆಗ್ಬೇಕಾದ್ರೆ ಆ ಹಳೆಯ ಮೂರ್ತಿ ಬೇಕು ಅನ್ನುವಂಥದ್ದನ್ನ ಅವರ ಮಗನ ಅಂದ್ರೆ ಯಾರು ಬ್ರಾಹ್ಮಣರು ಪೂಜೆ ಮಾಡ್ತಾ ಇದ್ರೆ ಅವರ ಮಗನಲ್ಲಿ ಕೇಳಿದಾಗ ಅವರು ಒಂದು 15 ದಿನ ತಗೊಂಡು ಆಮೇಲೆ ಅವರ ಕುಟುಂಬದಲ್ಲಿ ಚರ್ಚೆ ಮಾಡಿ ವಾಪಸ್ ನಮಗೆ ಆ ಗಣಪತಿ ಮೂರ್ತಿಯನ್ನು ವಾಪಸ್ ನಮಗೆ ಕೊಡುವುದು ಅಂತಾಯ್ತು. ಕೊಟ್ಟ ಮೇಲೆ ಅದನ್ನ ತಂದು ನಮ್ಮಲ್ಲಿ ಒಬ್ಬರಾದಂತಹ ಒಂದು ಅರ್ಚಕರ ಕುಟುಂಬದಲ್ಲಿ ಇಟ್ಕೊಂಡು ನಾವು ಸಾಧಾರಣ ಅದು ತಂದು 1 ತಿಂಗಳ ಒಳಗೆ ನಮ್ಮ ದೇವಸ್ಥಾನವನ್ನು ನಾವು ಪೂರ್ಣ ಮಾಡಿದ್ದೇವೆ. ಇದರ ಹಿನ್ನೆಲೆ ಏನಂದ್ರೆ ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಆರೂಢ ಪ್ರಶ್ನೆ ಮತ್ತೆ ಅಷ್ಟಮಂಗಲ ಪ್ರಶ್ನೆ ಮತ್ತೆ ನಮ್ಮ ಆರೂಢ ಪ್ರಶ್ನೆ, ಇದರಲ್ಲಿ ನಾವು ಯುವಕ ತಂಡದವರು ಕಂಡುಕೊಂಡಿದ್ದು ಏನಂದ್ರೆ ಆ ಸತ್ಯವನ್ನು 100ಕ್ಕೆ 100 ಸರಿಯಾಗಿ ತೋರಿಸಿಕೊಟ್ಟು ಆ ದೇವಸ್ಥಾನದ ಹಿಂದಿನ ಏನು ವಿಗ್ರಹ ಇದೆ, 100 ವರ್ಷದ ಹಿಂದಿನ ವಿಗ್ರಹ ಆ ದೇವಸ್ಥಾನಕ್ಕೆ ಬಂದ ಮೇಲೆ ಆ ದೇವಸ್ಥಾನ ಕೆಲಸ ಆಯ್ತು ಅನ್ನುವಂಥದ್ದಕ್ಕೆ ಇದು 100ಕ್ಕೆ 100 ಕೊಟ್ಟಂತ ಒಂದು ಪ್ರಶ್ನೆ ಮೂಲಕ ಕಂಡುಕೊಂಡಂತ ಒಂದು ಸತ್ಯ. ಆಮೇಲೆ ಅಲ್ಲಿ ಆ ಒಂದು ದೇವಸ್ಥಾನಕ್ಕೆ ಹಿಂದೆ ಒಂದು 200 ಎಕರೆ ಜಾಗವೆಲ್ಲ ಅದಕ್ಕೆ ಸಂಬಂಧಪಟ್ಟಾಗಿತ್ತು. ಅದರಲ್ಲಿ 3-4 ಸಣ್ಣ ಸಣ್ಣ ಊರುಗಳಿತ್ತು. ಶಾನರ್ ಬೆಟ್ಟು, ಮಧ್ಯಸ್ಥರ ಬೆಟ್ಟು, ಆಮೇಲೆ ಪಾರ್ತಿ ಬೆಟ್ಟು, ಆಮೇಲೆ ಇನ್ನೊಂದು ಆ ಕಡೆ ಇದೆ, ಇನ್ನೊಂದು ಊರಿದೆ. ಇದೆಲ್ಲವನ್ನು ಸೇರಿ ಒಂದು ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರ ನಡೆಯುತ್ತಿತ್ತು. ಹಾಗೆ ಒಂದು 200 ಎಕರೆ ಮೇಲೆ ಗದ್ದೆಗಳು ಇತ್ತು. ಅದಕ್ಕೆ ಈ ಗದ್ದೆಯಲ್ಲಿ ಅವರು ಬೇಸಾಯ ಮಾಡ್ತಿದ್ರು. ಆ ಬೇಸಾಯ ಮಾಡಿದ್ರೆ ಒಳ್ಳೆ ಬೇಸಾಯ ಆಗ್ತಿತ್ತು. ಮನೆಗೆ ತಂದು ಅವರು ಅದನ್ನ ಕೊಯ್ದು ಅದನ್ನ ವಿಲೇವಾರಿ ಮಾಡುವಾಗ ಅದರಲ್ಲಿ ಏನ್ ಹೇಳ್ತೇವೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಚೆಟ್ಟು ಹೇಳಿದೆ, ಅದಕ್ಕೆ ಒಳ್ಳೆಯ ಫಲ ಸಿಗ್ತಾ ಇರಲಿಲ್ಲ. ಆಮೇಲೆ ಸಣ್ಣ ಸಣ್ಣ ಕಲಾಗಳೆಲ್ಲ ಬರ್ತಾ ಇದ್ರು. ಈ ಸಮಸ್ಯೆಗಳು ಆ ಊರಲ್ಲಿ ಇದ್ದದ್ರಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಅವರು ಮನಗೊಂಡ್ರು. ಇದಕ್ಕೆ ಸಹಕಾರವಾಗಿ ನಾವು ಮಾಡ್ಲಿಕ್ಕೆ ಹೊರಟಾಗ ಪುನಃ ನಾವು ನಮ್ಮ ಅರ್ಚಕರವರ ಜೊತೆ ನಾವು ಇವತ್ತು ದೇವಸ್ಥಾನ ಮಾಡಿದ ಮೇಲೆ ಮುಂದೆ ಏನಾದ್ರೂ ಬಗ್ಗೆ ಅದಕ್ಕೆ ಪೂಜೆ ಪುರಸ್ಕಾರ ಯಾವ ರೀತಿ ನಡಿಬೇಕು, ಅದೇ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆದಾಗ ಆ 4 ಕುಟುಂಬದ ಬ್ರಾಹ್ಮಣರಲ್ಲಿ ಒಬ್ಬರು ಒಂದು ಕುಟುಂಬದವರು ಈ ಪುರೋಹಿತಿಗೆ ಕೆಲಸ ಮಾಡ್ತಾ ಇರೋರು. ಅವರು ಒಪ್ಕೊಂಡು ನಾವು ಅದಕ್ಕೆ ಆ ದೇವಸ್ಥಾನಕ್ಕೆ ಒಂದು ಆಗಮ ಶಾಸ್ತ್ರದಲ್ಲಿ ಒಂದು ಪಂಚಾಯತ್ ರೀತಿಯಲ್ಲಿ ಅದಕ್ಕೊಂದು ಹೆಸರು ಹೇಳ್ತದೆ. ಆ ರೀತಿಯ ಸಿಸ್ಟಮ್ ಅಲ್ಲಿ ಅದಕ್ಕೆ ಆ ಪೂಜೆ ನಡೀತದೆ ಆ ದೇವಸ್ಥಾನಕ್ಕೆ. ಅದು 2 ಹೊತ್ತು ಮಾಡ್ತಾರೆ. ಅದನ್ನ ಅವರು ಒಪ್ಪಿಕೊಂಡ್ರು. ಅವ್ರು ಒಪ್ಪಿದ ಮೇಲೆ ನಾವು ದೇವಸ್ಥಾನವನ್ನ ಮುಂದುವರಿಸಲಿಕ್ಕೆ ಹೋಯ್ತು. ಹಾಗೆ ಊರಿನವ್ರ ಸಹಕಾರದಿಂದ ನಮ್ದೆಲ್ಲ ನನ್ನ ಸ್ನೇಹಿತರಾಗಲಿ ನಮಗೇನು ಹತ್ರ ಇದ್ದವರೆಲ್ಲ ಅವ್ರಿಗೆ ಸಹಕಾರಗಳನ್ನು ಕೊಟ್ಟು ಆ ದೇವಸ್ಥಾನವನ್ನು ಮಾಡಿದ್ವಿ. ಹಾಗೆ ನನ್ನ ಸಹೋದರ ಸಂಬಂಧ ಆದಂತ ನನ್ನ ತಮ್ಮ ಅವರು ತುಂಬಾ ಆ ದೇವಸ್ಥಾನಕ್ಕೆ 10 ಜನ ಬಂದು ಕೈದು ಮುಗಿದು ಅವರ ಮಾನಸಿಕ ನೆಮ್ಮದಿಯಲ್ಲಿ ಸಿಗುದು ಹೌದು ಅಂತಂದ್ರೆ ನಾವು ಅದಕ್ಕೆ ಸಪೋರ್ಟ್ ಕೊಡುವಂತ ರೀತಿಯಲ್ಲಿ ಇವತ್ತಿಗೂ ಅದಕ್ಕೆ ಏನಾಗಬೇಕು ಅನ್ನುವಂಥದ್ದು ಹೇಳಿದ್ರೆ ಸಾಕವ ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಹಾಗೆ ಇಷ್ಟು ಚಂದವಾಗಿ ಆ ದೇವಸ್ಥಾನದಲ್ಲಿ 2 ಹೊತ್ತು ಪೂಜೆ, ಆಮೇಲೆ ವರ್ಷಕ್ಕೆ ವರ್ಧಂತ್ಯೋತ್ಸವ, ಅಷ್ಟಮಿ, ಚೌತಿ, ಹಾಗೆ ನವರಾತ್ರಿ ಎಲ್ಲ ಉತ್ಸವಗಳನ್ನ ನಮ್ಮ ಎಲ್ಲ ಒಂದು ಊರಿನವರ ಸಹಕಾರದಿಂದ ಇವತ್ತವರೆಗೆ ನಡೀತಾ ಉಂಟು. ಇನ್ನೂ ಅದರ ಬಗ್ಗೆ ಹೇಳಬೇಕಾದ್ರೆ ಇನ್ನು 1 ವರ್ಷದಲ್ಲಿ ನಾವು ಅದಕ್ಕೆ ದಶಮಾನೋತ್ಸವನ ಆಚರಿಸುವಂತ ವ್ಯವಸ್ಥೆಯಲ್ಲಿ ಬಂದಿದ್ದೇವೆ. ಇವತ್ತವರೆಗೂ ಚಂದವಾಗಿ ಇನ್ನೊಂದು ಕಾರ್ಯಕ್ರಮ ಏನಂದ್ರೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದಂತ ಒಂದು ಕೆರೆ ಇದೆ. ಆ ಕೆರೆಯನ್ನ ನಾವು ಸರ್ಕಾರದ ಮೂಲಕ ಅದನ್ನ
ಅಭಿವೃದ್ಧಿ ಮಾಡುವಂಥ ಯೋಜನೆ ಒಂದು ಹಾಕಿಕೊಂಡಿದ್ದೇವೆ. ಅದನ್ನು ಮಾಡಿದರೆ ಒಂದು 100-150 ಎಕರೆ ಭೂಮಿಗೆ ಅಲ್ಲಿ ಬೇಸಾಯ ಮಾಡಲಿಕ್ಕೆ ಸಮೇತ ಅದಕ್ಕೆ ಆ ಕೆರೆಯಿಂದ ನೀರು ಸಿಗುತ್ತೆ. ಅದು ಈ ಕೆರೆ ಹಿಂದಿನ ಕಾಲದಲ್ಲಿ ಅದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟದಂಥ ಒಂದು ಕೆರೆ ಅನ್ನುವಂಥದ್ದನ್ನು ನಾವು ಹುಡ್ಕೊಂಡಿದ್ದೇವೆ. ಆಮೇಲೆ ಈ ದೇವಸ್ಥಾನದಲ್ಲಿ ಗೋಪಾಲಕೃಷ್ಣ ಈ ದೇವಸ್ಥಾನ ಹುಟ್ಟುಕೊಳ್ಳಿಕ್ಕೆ ಒಂದು ಹಿನ್ನೆಲೆ ಇದೆ. ಆದ್ರಿಂದ ಅದು ಗೋಪಾಲಕೃಷ್ಣ ದೇವಸ್ಥಾನವಾಗಿ ಹುಟ್ಟುಕೊಂಡಿತು. ಆ ಹಿನ್ನೆಲೆಯ ಪ್ರಕಾರ ಅಲ್ಲಿ ಗೋಪಾಲಕೃಷ್ಣ ಮತ್ತು ರಾಧಾ ಮತ್ತು ರುಕ್ಮಿಣಿ, ಹಾಗೆ ಈಶ್ವರನಿದ್ದಾನೆ, ಆಮೇಲೆ ಗೌರಿ ಇದ್ದಾಳೆ, ಆಮೇಲೆ ಇದೆಲ್ಲ ಒಟ್ಟು ಸೇರಿ ಒಂದು ಮಠದ ಹಾಗೆ ಹಿಂದೆ ಮಠ ಆಗಿತ್ತು. ಆಮೇಲೆ ಅದು ದೇವಸ್ಥಾನವಾಗಿ ಕನ್ವರ್ಷನ್ ಆಯಿತು. ಈಗ ಗೋಪಾಲಕೃಷ್ಣ ದೇವಸ್ಥಾನವಾಗಿ ಭಕ್ತರ ಸಹಕಾರದಿಂದ ಚಂದವಾಗಿ ನಡೀತಾ ಉಂಟು. ಇಲ್ಲಿನ ಇನ್ನೊಂದು ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಭಜನಾ ಮಂಡಳಿ. ಇದು ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಸೇರಿ ಕಟ್ಟಿಕೊಂಡಿರುವಂತಹ ಒಂದು ಭಜನಾ ತಂಡ. ವಿಡಿಯೋವನ್ನು ಸಂಪೂರ್ಣ ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದು ದೇವಸ್ಥಾನದ ಅರ್ಚಕರು ಆಗಿರುವಂತಹ ನರಸಿಂಹ ನಕ್ಷತ್ರಿ ಅವರು ಹಾಗೂ ಗೋಪಾಲಕೃಷ್ಣ ಭಜನಾ ತಂಡದ ಸದಸ್ಯರು ಆಗಿರುವಂತಹ ಉಪೇಂದ್ರ ಆಚಾರ್ಯ ಪಾರ್ತಿಬೆಟ್ಟು ಚೇರ್ಕಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.